ನಮಸ್ಕಾರ ಫ್ರೆಂಡ್ಸ್, ಇವತ್ತು ಕ್ಲಾಸ್ 5ನೇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದು ಕ್ಲಾಸು ತುಂಬಾ ಈಸಿ ಇದೆ. ಹೊಸದಾಗಿ ಕಲಿಯೋರಿಗೂ ಕೂಡ ಅದನ್ನು ಈಸಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಳ್ಳೆ ಟಿಪ್ಸ್ಗಳೊಂದಿಗೆ ನಾನು ಈ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಟ್ಟರೆ ಮಾತ್ರ ನನಗೆ ನೆಕ್ಸ್ಟ್ ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ. ಹೊಸದಾಗಿ ಯಾರಾದರೂ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಫ್ರೆಂಡ್ಸ್, ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನೀವು ಯಾರು ಎಲ್ಲಿಗೆ ಹೇಗೆ ಕಲಿತಾ ಇದ್ದೀರಾ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಪ್ರತಿಯೊಂದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಆಲ್ರೆಡಿ ಇದಿಲ್ಲಪ್ಪ, ನಾವಿನ್ನೂ ಹೊಸದಾಗಿ ಕಲಿತಾ ಇದ್ದೀವಿ, ಇನ್ನು ಏನು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ನೋರು ನನಗೆ ಇದನ್ನು ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಫೋಟೋ ತೆಗೆದು ಹಾಕಿ. ಆನಂತರ ಈಗ ಆಲ್ರೆಡಿ ನಾವು ಒಂದು ಸ್ವಲ್ಪ ಕಲ್ತಿದ್ದೀವಪ್ಪ ಅನ್ನೋರಿಗೂ ಕೂಡ ತುಂಬಾ, ಯಾಕಂದರೆ ಅವರು ಈಗ ಒಂದು ಅರ್ಧಂಬರ್ಧ ಕಲ್ತಿರ್ತಾರೆ, ಅವರಿಗೆ ನೀಟಾಗಿ ಸ್ಟಿಚಿಂಗ್ ಬರಲ್ಲ. ನಮಗೆ ನೀಟಾಗಿ ಸ್ಟಿಚಿಂಗ್ ಬಂದರೆ ಮಾತ್ರ ನಾವು ಜಲ್ದಿ ಕೆಲಸ ಕಲಿಯೋದಕ್ಕಾಗುತ್ತೆ, ನೀಟಾಗಿ ಬ್ಲೌಸ್ ಕೂಡ ನೀಟಾಗಿ ಕಾಣಿಸುತ್ತೆ. ಇವತ್ತಿಂದು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಡಾಟ್ಸ್. ಫ್ರಂಟಲ್ಲಿ ಡಾಟ್ಸ್ ಬರುತ್ತೆ, ಬ್ಯಾಕಲ್ಲಿ ಡಾಟ್ಸ್ ಬರುತ್ತೆ. ಡಾಟ್ಸ್ ಅಂತೂ ಒಂದು ಬ್ಲೌಸಿಗೆ ತುಂಬಾ ಇಂಪಾರ್ಟೆಂಟ್. 1/4 ಇಂಚಿಂದ ಹಿಡಿದು 3 ಇಂಚ್ವರೆಗೂ ನಾವು ಡಾಟ್ಸ್ನ ಕಲಿಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ನಾನು ಈ ಥರ ಒಂದು ಲೈನ್ ಹಾಕ್ತಾಯಿದ್ದೀನಿ. ಒಂದು ಸ್ಕೇಲ್ ತೊಗೊಂಡು ಮಾರ್ಕರ್ ತೊಗೊಂಡು ಈ ರೀತಿಯಾಗಿ ಲೈನ್, ಅದ್ರ ಪಕ್ಕ ಮತ್ತು ಈಗ ನಾನು ಹಾಕಿರೋದೇನು 1/4 ಇಂಚ್ ಹಾಕಿರುವಂಥದ್ದು. ಈಗ ಇದು 1/2 ಇಂಚ್, ನಂತರ ಇದು 3/4 ಇಂಚ್, ಆಮೇಲೆ ಇದು ಬಂದು 1 ಇಂಚ್. ಆಯಿತಾ? ಇನ್ನೂ ಒಂದು, ಈಗ ನಾವು ಇದು ಡಾಟ್ಸ್ ಹೇಗೆ ನಾವು ಮಾರ್ಕ್ ಮಾಡ್ಕೊತೀವೋ ಅದ್ರ ಮೇಲೆ ನಮ್ಮದು ಸ್ಟಿಚ್ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ನಾನು ಈಗ ಒಂದು 1/4, 1/2, 3/4, 1 ಇಂಚು ಈ ರೀತಿಯಾಗಿ ನಾನು ಮಾರ್ಕ್ನ ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗು ಡಾಟ್ಸ್ನ ಕಲಿಬೇಕಾದ್ರೆ ಇದಂತೂ ತುಂಬಾ ಈಸಿ ಮೆಥಡ್ ಇದು. ಇದರಲ್ಲಿ ನಿಮಗೆ ಕಷ್ಟನೇ ಅನಿಸೋದಿಲ್ಲ. ಡಾಟ್ಸ್ ಹಿಡಿಯುವಾಗಲೇ ಕೆಲವೊಂದಷ್ಟು ಸ್ಟೂಡೆಂಟ್ಸು ಕೆಲಸ ಕೆಡಿಸ್ಬಿಡ್ತಾರೆ ಅವರು. ನೋಡಿ, ಈ ರೀತಿ ಸ್ಟಾರ್ಟಿಂಗು ರಫ್ ಹಾಕ್ದಿರ ನೀವು ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಖಂಡಿತ ರಫ್ ಹಾಕಲೇಬೇಕು. ಏನು ಮಾರ್ಕ್ ಇದೆ ಅದ್ರ ಮೇಲೇ ಬರಬೇಕು. ನಾನು ಈಗೇನು ನೋಡ್ತಾ ಇದ್ದೀನಿ, ಎಲ್ಲೂ ಸೈಡಲ್ಲಿ ನೋಡ್ತಾ ಇಲ್ಲ, ನಾನು ಮಾರ್ಕ್ನ ಮಾತ್ರ ನೋಡ್ತಾ ಇದ್ದೀನಿ. ಡಾಟ್ಸ್ನ ನೀವು ಹಿಡಿಯೋದು ಕಲಿತಿದ್ದೀರಾ ಅಂತ ಅಂದಾಗ ನೀವೇನು ಮಾಡಬೇಕು, ಒಂದು 1/2 3/4 ಇಂಚಷ್ಟು ದಾರಾನ, 1 ಇಂಚ್ವರೆಗೂ ದಾರಾನ ಈ ರೀತಿ ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಈ ಫುಲ್ಲು ಇಲ್ಲಿ ನಾನು ಸ್ಟಾರ್ಟಿಂಗು ಲಾಸ್ಟಿಗೆ ರಫ್ ಅಂತ ಹೇಳಿದ್ದೆ. ಇದರಲ್ಲಿ ಸ್ಟಾರ್ಟಿಂಗ್ ಮಾತ್ರ ರಫ್ ಬರುತ್ತೆ, ಲಾಸ್ಟಿಗೆ ರಫ್ ಬರೋದಿಲ್ಲ. ಈ ರೀತಿ 1 ಇಂಚ್ವರೆಗೂ ಈ ಎಡ್ಜಿಗೆ ದಾರ ಕಟ್ ಮಾಡೋ ಹಾಗಿಲ್ಲ. ಇದನ್ನು 1 ಇಂಚ್ ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗು ರಫ್ ಹೊಡೆಯೋದು ಮರಿಲೇಬಾರ್ದು. ನೋಡಿ, ಈ ರೀತಿ ನೀವು ಇದನ್ನೇ ತಿರುಗಿಸಿ ನಾನು ಹಾಕ್ತೀನಿ ಅಂದರೆ ಬರಲ್ಲ. ಇದು ಈ ಥರನೇ ಹಾಕಬೇಕು. ಇದನ್ನು ಆದಷ್ಟು ಅಲ್ಲೇದಲ್ಲೇ ಇರೋ ದಾರಗಳನ್ನ ನೀಟಾಗಿ ಕಟ್ ಮಾಡಿ. ಅದರಿಂದ ನೀವು ಕಲಿಯೋವಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಹಾಕಿದ್ದೀನಲ್ಲ ನಾನು ಹೊಲಿಗೆ ಅಂತ ಅನ್ನೋ ಖುಷಿಗೇ ನಿಮಗೆ ಅರ್ಧ ಬಂತು ಅಂತಲೇ ತಿಳ್ಕೊಳ್ಳಿ. ನೋಡಿ, ಈ ಥರ ಈ ಥರ ಎಲ್ಲ ದಾರ ಇರೋದನ್ನು ನೀವು ನೀಟಾಗಿ ಕಟ್ ಮಾಡಿಕೊಂಡಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ. ನೋಡಿ, ಈ ರೀತಿಯಾಗಿ ಕರೆಕ್ಟ್ 1/4 ಇಂಚ್ ಮಾರ್ಜಿನ್ನ ಬರೋ ಹಾಗೆ ಈ ರೀತಿ ಮುಂದೆ ದಾರ ಬಿಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಯಾಕೆಂದರೆ ಒಂದು ಬ್ಲೌಸಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದೇ ಡಾಟ್ಸ್ಗಳು. ಈ ಡಾಟ್ಸ್ನೇ ನೀವು ಕರೆಕ್ಟಾಗಿ ಕಲಿಬೇಕಾಗತ್ತೆ. ಈಗ ನೋಡಿ, ಈಗ ನಾವು 1 ಇಂಚು ಅಗಲ ತೊಗೊಂಡಿದ್ದೀವಿ. ಇದು ಹೆಚ್ಚು ಕಡಿಮೆ ಒಂದು ಟೇಪ್ ಕೊಡೋ ಮೇಲೆ 6 ಇಂಚು ಬಂದಿದೆ. ಇದು 6 ಇಂಚು, 1 ಇಂಚ್ ಅಗಲ ಈ ಥರ ಏನಿದೆ, ಈ ಥರ ನಮಗೇನಿದ್ರು
ಗೌನು ಫ್ರಾಕು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಬೇಕಿದ್ದರೆ ಈ ಥರ ಯೂಸ್ ಆಗುತ್ತೆ. ಬ್ಲೌಸ್ಗೆ ನಾನು ಇದು ಈ ಡಾಟ್ಸ್ ಯೂಸ್ ಆಗಲ್ಲ. ಇದಕ್ಕೆ ಬ್ಲೌಸ್ಗೆ ಯೂಸ್ ಆಗುವಂಥ ಡಾಟ್ಸ್ ಏನಿದ್ರು 1/4 ಇಂಚಿಗೆ ಹಾಕಿದ್ದೀವಲ್ಲ ಇದು ಒಂದು, ಅರ್ಧ ಇಂಚಿಗೆ ಹಾಕಿದ್ದೀವಲ್ಲ ಇದು ಒಂದು, ಇವೆರಡೂ ಕೂಡ ನಮಗೆ ಇದು ಫ್ರಂಟಲ್ಲಿ ಡಾಟ್ಸು ಒಂದು ಈ ಥರ ಬರುತ್ತೆ, ಇನ್ನೂ ಒಂದು ಡಾಟ್ಸ್ ಬ್ಯಾಕಲ್ಲಿ ಈ ಥರ ಬರುತ್ತೆ. ಅಗಲ ಅರ್ಧ ಇಂಚ್ ಇರುತ್ತೆ, ಉದ್ದ 3.5 4.5 ಬ್ಲೌಸ್ ಪ್ರಕಾರ ಈ ಡಾಟ್ಸ್ ಅನ್ನೋದು ಇರುತ್ತೆ. ಈಗ ನಮಗೆ ಈ ಡಾಟ್ಸ್ ಯೂಸ್ ಆಯಿತು, ಈ ಡಾಟ್ಸ್ ಯೂಸ್ ಆಯಿತು. ಇದನ್ನು ನೀವು ಏನು ಹಾಕಿದ್ದೀರ ಇದನ್ನು ನೀವು ಕಲಿಬೇಕಾಗುತ್ತೆ. ಈಗ ನೋಡಿ ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಡಾಟ್ಸ್ ಹಿಡಿದಾಗ ನೋಡಿ ಈ ರೀತಿ ಇನ್ನೊಂದು ಇದು ಫುಲ್ಲು ಏನಿದೆ ಎಡ್ಜಿಗೆ ಬರಬೇಕಿದು. ಇದು ಏನಾದರೂ ನೀವು ಹಿಂಗೆ ಬಂದು ನಾವು ಹಿಂಗೆ ಹೋಗ್ತೀವಿ ಅಂತಂದರೆ ಬರಲ್ಲ. ಒಂದು ತೋರಿಸ್ತೀನಿ ರೀ. ಈಗ ನೋಡಿ, ಈಗ 1/4 ಇಂಚದೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. 1/4 ಇಂಚ್ ಅಂದರೆ ಒಂದು ಪಾದ ಅಳತೆ ಹಿಡ್ಕೊಂಬಿಟ್ರೆ ಅದು ಕರೆಕ್ಟಾಗಿ ಬರುತ್ತೆ. ಇದನ್ನು ಹಾಕಿದ್ದೀವಿ. ಇದನ್ನು ಈ ಥರ ಡಾಟ್ಸ್ ಹಿಡಿಯುವಾಗ ನಮ್ಗೆ ಏನು ಮಾಡಬೇಕು, ನಾವು ಬಟ್ಟೆನ ಈ ಥರ ಸೀದಾ ಇಟ್ಕೊಂಡಿರಬಾರ್ದು, ಈ ರೀತಿ ಸೀದಾ ಇರಬಾರ್ದು. ಒಂಚೂರು ಈ ಥರ ಬಟ್ಟೆ ಕ್ರಾಸಾಗಿಯೇ ನಾವು ಇಟ್ಕೋಬೇಕಾಗುತ್ತೆ. ಆವಾಗ ನೋಡಿ ಹಿಂಗೆ ಬಂದು ಈ ಥರ ಹೋಗ್ತೀವಿ ಅಂದರೆ ಖಂಡಿತ ಇದು ಡಾಟ್ಸ್ ಹಿಡಿಯೋ ಮೆಥಡ್ ಅಲ್ಲವೇ ಅಲ್ಲ. ಇದು ಫುಲ್ಲು ಟೋಟಲಿ ರಾಂಗ್. ಇದು ಈ ಥರ ಯಾವ ಕಾರಣಕ್ಕೂ ನೀವು ಹಿಡಿಯುವಾಗೇ ಇಲ್ಲ. ಈ ಥರ ನೋಡಿ, ಇವೆಲ್ಲ ಎಷ್ಟು ಫುಲ್ಲು ಎಡ್ಜಿಗೆ ಬಟ್ಟೆಗೆ ನೋಡ್ರಿ, ಕಾಣಿಸ್ತಾ ಇದೆಯಾ? ಫುಲ್ಲು ಎಡ್ಜಿಗೆ ಬಂದಿದೆ ಅಲ್ಲ. ಈ ಥರ ಎಡ್ಜಿಗೆ ಬಂದಾಗ ಏನಾಗುತ್ತೆ, ಇಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಯಾವ ಥರ ಕಾಣಿಸ್ತಾ ಇದೆ. ಈ ಥರ ಬರಬಾರ್ದು ನೋಡಿ. ಈ ಥರ ಖಂಡಿತ ಈ ಥರ ಅಂದಾಗ ಈ ಥರ ಬರಲೇಬಾರ್ದು. ಇದು ಬಂತು ಅಂದರೆ ಆ ಡಾಟ್ಸ್ ಫುಲ್ಲು ರಾಂಗ್ ಇದೆ ಅಂತ. ನೆಕ್ಸ್ಟ್ ನೋಡಿ, ಈಗ ಒಂದು ಬ್ಲೌಸ್ಗೆ ನಾವು ಮಾಮೂಲಿಯಾಗಿ ಹೇಗೆ ಡಾಟ್ಸ್ ಹಿಡಿತೀವಿ ಅದೇ ಮೆಥಡಲ್ಲೇ ಫಸ್ಟು ಡಾಟ್ಸ್ ಹಿಡಿಯೋದನ್ನು ಕಲಿಬೇಕಾಗುತ್ತೆ. ನಾನು ನಿನ್ನೆ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ, 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. 1.5, ಇದನ್ನು 2.5ಗೆ ಹಾಕ್ಕೊಳ್ಳಿ. ಈ 2.5ಇಂದ ಇದೇನಿದೆ ಈ ರೀತಿ ಬರಬಾರ್ದು. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಬರಬಾರ್ದು. ಇದು ಟೋಟಲ್ ರಾಂಗ್. ಇದು ಈ ಸ್ಕೇಲ್ನ ನೀವು ಯೂಸ್ ಮಾಡಲೇಬೇಕು. ಸ್ಕೇಲ್ ಇಲ್ದಿರ ಯಾವ ಕೆಲಸನೂ ನಮಗೆ ಕರೆಕ್ಟ್ ಆಗೋದೇ ಇಲ್ಲ. ನೋಡಿ, ಈ ಥರ ಬರಬೇಕು. ಸ್ಟಾರ್ಟಿಂಗ್ ಅಂತೂ ರಫ್ ಹಾಕಲೇಬೇಕು. ಲಾಸ್ಟಿಗೆ ರಫ್ ಇಲ್ಲ, ಫುಲ್ ಪಾಯಿಂಟ್ ಲಾಸ್ಟಿಗೆ ಬಂದು ಈ ರೀತಿ ದಾರ ಬಿಡಬೇಕು. ನೋಡಿ, ಈ ಥರ ಒಂದು ಪರ್ಫೆಕ್ಟ್ ಡಾಟ್ಸ್ ಅಂದರೆ ಬ್ಲೌಸಿಗೆ ಈ ಥರ ಇರಬೇಕು. ಆ ಥರ ಇದ್ದಾಗ ಏನಾಗುತ್ತೆ, ಇದು ನೋಡಿ, ಈ ಒಂದು ಡಾಟ್ಸಿಂದನೇ ನಮಗೆ ಕಪ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಈ ಡಾಟ್ಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಬ್ಲೌಸಲ್ಲಿ. ಇದು ಒಂದೇ ಡಾಟ್ಸ್ ಹಿಡಿದ್ರೂ ಕೂಡ ನಿಮ್ಮ ಬ್ಲೌಸು ನೀಟಾಗಿ ಬರುತ್ತೆ. ಸಿಂಗಲ್ ಡಾಟ್ ಬ್ಲೌಸ್ ಇರುತ್ತಲ್ಲ, ಇದು ಒಂದೇ ಡಾಟ್ಸ್. ಇದನ್ನೇ ನೀವೇನಾದ್ರೂ ಈ ಥರ ಈಗ ನಾನು ಹಾಕಿದ್ನಲ್ಲ ಈ ಥರ ಎಲ್ಲ ಬರೋ ಹಾಗಿಲ್ಲ. ಈ ಥರ ಎಲ್ಲ ಬಂತು ಅಂದರೆ ಅದು ಡಾಟ್ಸ್ ಮೆಥಡೇ ಅಲ್ಲ, ಅದು ಫುಲ್ ಟೋಟಲ್ ರಾಂಗ್ ಆಗುತ್ತೆ. ಅದು ಇದನ್ನು ಕರೆಕ್ಟಾಗಿ ಇದನ್ನು ನಾನೀಗೇನು ಹಾಕಿದ್ದೀನಿ ಒಂದಷ್ಟು ಬಟ್ಟೆಗೆ ಈ ಥರ ಪ್ರಾಕ್ಟೀಸ್ ಮಾಡಿ. ಈ ಥರ ಆಗಲ್ಲ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಪಕ್ಕನೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆ ಥರ ಒಂದಷ್ಟು ಬಟ್ಟೆ ತೊಗೊಳ್ಳಿ. ನೀವು ಕಾಟನ್ ಬಟ್ಟೆ ಹೇಳಿದ್ನಲ್ಲ, ನೀವು ಬೇಕಿದ್ರೆ ಒಂದು ಯಾವುದಾದ್ರೂ ಕಾಟನ್ ಸೀರೆ ತೊಗೊಂಡ್ರಿ ಅಂದರೆ ಎಲ್ಲ ಥರದ್ದು ಕಲಿಬೋದು. ಸ್ಟಾರ್ಟಿಂಗಲ್ಲಿ ಒಂದು 15 ಇಂಚಿಗೆ ಸ್ಕ್ವಯರಾಗಿ ಬಟ್ಟೆ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗೆಲ್ಲ ತೊಗೊಳಕ್ಕೆ ಹೋಗಬೇಡ್ರಿ. ಆದಷ್ಟು ಬಟ್ಟೆನ ಒಂದು ಸ್ವಲ್ಪ ಕಡಿಮೆ ಇರಲಿ. ಈ ಥರ ಡಾಟ್ಸ್ ಹಿಡಿಯೋದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ನೀವು ನಿನ್ನೆ ಯಾವ ಥರ ಪ್ರಾಕ್ಟೀಸ್ ಮಾಡಿದರೆ ಅದಕ್ಕಿಂತ ಡಬಲ್ ಈ ಡಾಟ್ಸ್ ಹಿಡಿಯೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾನೀಗ ಇನ್ನೊಂದು ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ, ಫೋಲ್ಡಿಂಗ್ ಸ್ಟಿಚ್. ಇಲ್ಲಿ ನೋಡಿ, ಈ ಥರ ಒಂದು ಸ್ಕ್ವೇರ್ ಆಗಿರೋಂಥದ್ದು ಒಂದು ಚಿಕ್ಕದಾಗಿ ಒಂದು ಬಟ್ಟೆ ತೊಗೊಳ್ಳಿ. ನಾನು ವಿಡಿಯೋಗೋಸ್ಕರ ಚಿಕ್ಕದಾಗಿ ತೊಗೊಂಡಿದ್ದೀನಿ. ನೀವು ನಾನೇನು ಹೇಳಿದೆ 15 ಇಂಚು ತೊಗೊಂಡ್ರೆ ನಿಮಗೆ ಕಲಿಯೋದಕ್ಕೆ ಸ್ವಲ್ಪ ಬಟ್ಟೆ ಅಷ್ಟು ದೊಡ್ಡದು ಅಲ್ಲ ಅಷ್ಟು ಚಿಕ್ಕದು ಅಲ್ಲ, ಆ ರೀತಿ ಇರುತ್ತೆ. ನೋಡಿ, ಇದನ್ನು 1/4 ಇಂಚಿಗೆ ಮಡಚಬೇಕು.
ಆಯಿತಾ. ಕರೆಕ್ಟ್ 1/4 ಇಂಚಿಗೆ ಮಡಚಿ ಸ್ಟಿಚ್ ಹಾಕ್ಕೋಬೇಕು. ಇದಕ್ಕೆ ನಾವು ಸ್ಟಿಚ್ಚನ್ನ ಏನು ಮಾಡಬೇಕು, ಮಿಡ್ಲಲ್ಲಿ ಹಾಕಬೇಕು. ಈ ಕಡೆನೂ ಫುಲ್ ಬೇಡ, ಈ ಕಡೆನೂ ಫುಲ್ ಬೇಡ. ಇದಕ್ಕೆ 1/4 ಇಂಚ್ ಏನು ಮಡಚಿರ್ತೀವಿ ನಾವು, ಇದರಲ್ಲಿ ಮಿಡ್ಲಿಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ಯಾವ ರೀತಿ ಹಾಕಿದ್ದೀನಿ ನೋಡ್ರಿ ಇದನ್ನು. ಈಗ ವಾಪಸ್ ಅದೇ 1/4 ಇಂಚ್ ಈ ಕಡೆನೂ ಪ್ರಾಕ್ಟೀಸ್ ಮಾಡಿ. ಈ ಸ್ಟಿಚ್ಚನ್ನು ನೀವು ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬೆನ್ನಿಗೆ ಕೂಡ ಯೂಸ್ ಆಗುತ್ತೆ, ಇದು ಸ್ಲೀವ್ಗೂ ಯೂಸ್ ಆಗುತ್ತೆ. ಬೆನ್ನು ಪಟ್ಟಿ ಹಾಗೆಯೇ ಸ್ಲೀವ್ಗೆ ಈಗೇನು ಹೇಳ್ಕೊಡ್ತಾ ಇದ್ದೀನಿ ಈ ಸ್ಟಿಚ್ ತುಂಬ ಯೂಸ್ ಆಗುತ್ತೆ. ನೋಡಿ, ನೀವು ಫುಲ್ ಹಾಕ್ಕೊಂಬಿಡಿ. ನಾನು ಈಗ 2 ಮಾತ್ರ ಹಾಕಿದ್ದೀನಿ, ನೀವು ಎಲ್ಲ ರೌಂಡ್ ಹಾಕ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಾವು 1/4 ಇಂಚ್ ಮಡಚಿರ್ತೀವಲ್ಲ, ಅದರಿಂದ 1 ಇಂಚ್ 1 ಇಂಚ್ ಎಷ್ಟು ನಮಗೆ ಬೇಕಾಗುತ್ತೋ ಅಷ್ಟು. 1/4 ಬೇಕಂದರೆ 1/4, 1/2 ಬೇಕಂದರೆ 1/2. ಈ ಥರ ನಮ್ಮದು ಸೈಜ್ ಪ್ರಕಾರನೇ ನಾವು ಎಷ್ಟು ಬೇಕಿದ್ದರೂ ಫೋಲ್ಡಿಂಗ್ ಮಾಡ್ಬೋದು. ನೀವು 1 ಇಂಚಿಂದನೇ ಕಲೀರಿ ಸಾಕು. ಜಾಸ್ತಿ ಇದೇನು ಮಡಚೋ ಅಂಥದ್ದೇನು ಜಾಸ್ತಿ. 1 ಇಂಚಿಗೆ ಸ್ಲೀವ್ಗಾದರೂ 1 ಇಂಚ್ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಸ್ಲೀವ್ಗೆ ಒಬ್ಬೊಬ್ಬರು 1.5, 2 ಇಂಚ್ ಕೂಡ ಫೋಲ್ಡ್ ಮಾಡಿಸ್ತಾರೆ, ಸಿಂಗಲ್ ಬ್ಲೌಸ್ ಇರ್ತಾವಲ್ಲ ಅಂಥದಕ್ಕೆ. ಈಗ ನೋಡಿ, ನಾವು 1 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ನಾನೇನು ತೋರಿಸ್ತಾ ಇದ್ದೀನಿ, ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ, ಇದಕ್ಕೆ ಯಾವ ಕಾರಣಕ್ಕೂ ಸ್ಟಿಚ್ ಏನಿದೆ ಈ ಮಿಡ್ಲಲ್ಲಿ ಬರೋ ಹಾಗಿಲ್ಲ, ಫುಲ್ಲು ಎಡ್ಜಿಗೆ ಬರಬೇಕು. ಇದನ್ನು ಕಿನಾರಿ ಅಂತಾರೆ, ಕಿನಾರಿ ಹೊಲಿಗೆ, ಕಿನಾರಿ ಸ್ಟಿಚ್. ಕಿನಾರಿ ಸ್ಟಿಚ್ ತುಂಬಾ ಬ್ಲೌಸಲ್ಲಿ ಬರ್ತವೆ ನೋಡಿ. ಇನ್ನೂ ಒಂದು ಏನಂದರೆ, ನಾವು ಏನೇ ಒಂದು ಸ್ಟಿಚ್ ಮಾಡಬೇಕಾದ್ರೂ ಈ ಸ್ವಲ್ಪ ಇರೋ ಬಟ್ಟೆ ಈ ಕಡೆ ಇರಬೇಕು, ಜಾಸ್ತಿ ಇರುವಂಥ ಬಟ್ಟೆ ಈ ಕಡೆ ಇರಬೇಕು. ನೀವು ಇದನ್ನೇ ನೋಡಿ, ಈಗ ಉಲ್ಟಾ ಈ ಥರ ಇಟ್ಕೊಳ್ಳೋ ಹಾಗಿಲ್ಲ. ಈ ಥರ ಇಟ್ಕೊಂಡ್ರೆ ಇದು ಟೋಟಲ್ ರಾಂಗ್. ಇದು ಅದೇ ರೂಢಿ ಆಗಿಬಿಡುತ್ತೆ ನಿಮಗೆ. ನಾವು ಯಾವ ಥರ ಬಟ್ಟೆ ಮಷಿನಲ್ಲಿ ಇಟ್ಕೊತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಈಗ ನೋಡಿ, ನಾವು ಈ ಥರ ಹಾಕ್ತಾಯಿದ್ದೀವಲ್ಲ, ಈ ಸ್ವಲ್ಪ ಇರೋ ಬಟ್ಟೆ ನಮಗೆ ಬಲಗಡೆ ಇರಬೇಕು, ಜಾಸ್ತಿ ಇರೋ ಬಟ್ಟೆ ಎಡಗಡೆ ಇರಬೇಕು. ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಏನು ಹಾಕ್ತಾಯಿದ್ದೀನಿ, ಇದು ಕಿನಾರಿ ರಫು. ಪ್ರತಿಯೊಂದಕ್ಕೂ ಹೊಡೀರಿ, ಆಗ ನಿಮಗೆ ರಫ್ ಸ್ಟಿಚ್ ರೂಢಿ ಆಗಿಬಿಡುತ್ತೆ. ಕಿನಾರಿ ಅಂದರೆ ಫುಲ್ಲು ಎಡ್ಜಿಗೆ ಬರಬೇಕು. ನೀವು ಕಿನಾರಿ ಕಲಿಯೋದಕ್ಕೆ ಕಿನಾರಿ ಪ್ರೆಷರ್ ಪುಟ್ ಕೂಡ ಸಿಗ್ತವೆ. ಅವನ್ನ ನೀವು ಈ ಸ್ಟಾರ್ಟಿಂಗ್ ತೊಗೊಳಕ್ಕಾಗಲ್ಲ. ಕಿನಾರಿ, ಪಾಯಿಂಟೆಡ್ ಎಲ್ಲ ಥರದ್ದು ಪ್ರೆಷರ್ ಪುಟ್ ಸಿಗ್ತವೆ ನೋಡಿ. ಕಿನಾರಿ ಅಂದರೆ ಇಷ್ಟಿರಬೇಕು. ಹಂಗಂತ ಈ ಸ್ಟಿಚ್ಚು ಡೌನ್ ಕೂಡ ಬರೋ ಹಾಗಿಲ್ಲ. ಡೌನು ಬಂದರೂ ಅದು ರಾಂಗ್ ಆಗುತ್ತೆ. ಕರೆಕ್ಟಾಗಿ ಎಡ್ಜಿಗೆ ಅಂದರೆ ನೋಡಿ ಇಷ್ಟು. ಇದಕ್ಕಿಂತ ಇನ್ನು ನೀವು 1 mm ಒಂಚೂರು ಈ ಕಡೆಗೆ ಬಂದರೂ ಕೂಡ ಅದು ರಾಂಗ್ ಆಗುತ್ತೆ. ಕಿನಾರಿ ಸ್ಟಿಚ್ ಭಾಳ ಇಂಪಾರ್ಟೆಂಟ್. ನೀವು ಸ್ಟ್ರೈಟ್ ಸ್ಟಿಚ್ ಕರೆಕ್ಟಾಗಿ ಕಲ್ತಿದ್ದೀರಾ ಅಂದರೆ ಈ ಕಿನಾರಿ ಪಾಯಿಂಟೆಡ್ ಏನಿದೆ ಅದನ್ನು ಈಸಿಯಾಗಿ ಕಲಿಬೋದು. ಈ ಕಡೆಗೆ ನೋಡಿ, ಇನ್ನೊಂದು ಹೇಳ್ತೀನಿ. ಪಾಯಿಂಟೆಡ್ ಅಂದರೆ ಈ ಪ್ರೆಷರ್ ಪುಟ್ ಏನಿದೆ, ಇದರಲ್ಲಿ ಹೇಳ್ತೀನಿ ತಡೀರಿ. ಇದರಲ್ಲಿದೆಯಲ್ಲ, ಈ ಸ್ಟಿಚ್ ಏನಿದೆ ಇದಕ್ಕೆ ಈ ಒಂದು ಪ್ರೆಷರ್ ಪುಟ್ ಅಳತೆ ಬಂದಾಗ ಪಾಯಿಂಟೆಡ್ ಆಗುತ್ತೆ. ಅದು ನೋಡಿದ್ರ, ಇದು ಪಾಯಿಂಟೆಡ್. ಈ ಕಡೆ ಇರೋದೇನಿದೆ ಇದು ಕಿನಾರಿ. ಕಿನಾರಿ ಅಂದರೆ ಫುಲ್ಲು ಎಡ್ಜಿಗೆ ಬರಬೇಕು. ಕಿನಾರಿ ಈ ರೀತಿ ಗ್ಯಾಪ್ ಬಂದಾಗ ಪಾಯಿಂಟೆಡ್. ಕಿನಾರಿ ಪಾಯಿಂಟೆಡ್ ಸ್ಟ್ರೇಟಾಗಿ ಹಾಕೋದು ಕಲಿಬೇಕಾಗತ್ತೆ. ಇದನ್ನು ಕೂಡ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಫೋಲ್ಡಿಂಗ್ ಮಾಡೋದು. ಫೋಲ್ಡಿಂಗ್ ನೋಡಿ, ನಿಮಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಥರ ಫೋಲ್ಡಿಂಗ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇನ್ನೂ ಒಂದು ಫೋಲ್ಡಿಂಗಲ್ಲಿ ಏನಂದರೆ ಒಬ್ಬೊಬ್ರು ಏನು ರಾಂಗ್ ಮಾಡ್ತಾರೆ, ಇಲ್ಲಿ ಇಷ್ಟು ಮಡಚಿರ್ತಾರೆ, ಇಲ್ಲಿ ಇಷ್ಟು ಮಡಚಬಾರ್ದು. ಇದು ಕೂಡ ಟೋಟಲ್ ರಾಂಗ್ ಆಗುತ್ತೆ. ಇಲ್ಲಿ ಏನು ನಾವು ಮಡಚಿರ್ತೀವೋ ಇಷ್ಟು ಮಡಚಬೇಕು. ಮತ್ತು
ಈ ರೀತಿ ಮಡ್ಚಿದಾಗ ನಮಗೆ ನೋಡಿ ಎಲ್ಲಿ ಹಿಂಗೆ ಎಳೆದ್ರೂ ಕೂಡ ಕ್ರಾಸ್ ಬರಲ್ಲ. ಈ ಥರ ಮಡ್ಚೋದು ಬೆನ್ಪಟ್ಟಿಗೆ ಸಿಂಗಲ್ ಬ್ಲೌಸಲ್ಲಿ ಯೂಸ್ ಆಗುತ್ತೆ. ಇದನ್ನು ನೀವು ಈ ರೀತಿಯೇ ಮಡ್ಚೋದನ್ನು ಕಲಿಬೇಕಾಗತ್ತೆ. ನೋಡಿ ಒಂದೇ ಈವನ್ ಈ ಫಸ್ಟಿಗೆ ಎಷ್ಟು ಮಡಚಿರ್ತಿರೋ ಮಾರ್ಜಿನ್ನು ಆ ಲಾಸ್ಟಿಗೂ ಕೂಡ ಅಷ್ಟೇ ಇರಬೇಕದು. ಆಗ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಎಲ್ಲೂ ಡೌನು ಬರಬಾರ್ದು, ತುಂಬ ಆ ಕಡೆನೂ ಹೋಗಬಾರ್ದು. ಇದು ಕಿನಾರಿ ಹೊಲಿಗೆ. ಈ ಥರನೂ ಇದು ಒಂದು ಫೋಲ್ಡಿಂಗ್ ಮಾಡಿಕೊಂಡು ಮಡ್ಚ್ಬೋದು ನೀವು. ಇಲ್ಲಾಂದರೆ ಈ ಥರ ಡಬಲ್ ಫೋಲ್ಡಿಂಗ್ ಮಾಡೋದನ್ನು ಮಡ್ಚ್ಬೋದು. ಇದು ಎರಡು ಥರನೂ ನೀವು ಕಲಿಬೇಕಾಗತ್ತೆ. ಒಂದು ಬ್ಲೌಸ್ಗೆ ಯಾವ್ಯಾವೆಲ್ಲ ಸ್ಟಿಚ್ಗಳು ಯೂಸ್ ಆಗ್ತವೆ ಅಂತ ನಾನು ಹೇಳ್ಕೊಡ್ತಾ ಇರೋದು. ಯಾವುದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ, ಆಮೇಲೆ ನೀವು ಎಲ್ಲೆಲ್ಲೂ ಸ್ಕಿಪ್ ಮಾಡೋದು, ಒಂದೊಂದು ಬಿಟ್ಬಿಡೋದು, ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಇನ್ನೊಬ್ಬರು ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡ್ತಾಯಿದ್ದಾರೆ ಡ್ರೆಸ್ದು ಹೇಳ್ಕೊಡಿ ಅಂತ. ಈಗ ನೀವು ಏನೇ ಡ್ರೆಸ್ದು ಏನೇ ಹೇಳಿದ್ರು ಈ ಬ್ಲೌಸಿಂದು ಈಗೇನಿದೆ ಈ ಕೋರ್ಸ್ ಮುಗಿಯೋವರೆಗೂ ಬೇರೆದು ಇಲ್ಲ. ಡ್ರೆಸ್ಸಿಂದು ಬೇಕಿದ್ದರೆ ಈ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಹೇಳ್ಕೊಡ್ತೀನಿ. ಡ್ರೆಸ್ದಂತಲೇ ಪ್ಯಾಂಟು, ಟಾಪು, ಫ್ರಾಕು, ಗೌನು ಇದನ್ನೆಲ್ಲ ಇದು ಮುಗಿದ ಮೇಲೆ, ಒಂದು ಸ್ಟೆಪ್ಪು ಮುಗಿದ ಮೇಲೆ, ಈಗ ಇದನ್ನೊಂದು 4-5 ಕ್ಲಾಸ್ ಮಾಡಿ ನಂತರ ಮಿಡ್ಲಲ್ಲಿ ಆ ಕ್ಲಾಸ್ ಮಾಡಿದ್ವಿ ಅಂದರೆ ಕನ್ಫ್ಯೂಸ್ ಆಗುತ್ತೆ. ಕಲಿಯೋರಿಗೆ ಅಷ್ಟು ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಇದು ಏನು ಬ್ಲೌಸ್ ನಾನು ಹೇಳ್ಕೊಡ್ತಾಯಿದ್ದೀನಿ ಈ ಕೋರ್ಸ್ ಮುಗಿದ ಮೇಲೆ ಖಂಡಿತ ಬೇಕಿದ್ದರೆ ನಾನು ಡ್ರೆಸ್ದನ್ನ ಹೇಳ್ಕೊಡ್ತೀನಿ. ಹೇಗೆ ಅದನ್ನು ನೋಟ್ಸ್ ಬರ್ಕೊಳ್ಳೋದು ಹೇಗೆ, ಡ್ರಾಯಿಂಗ್ ಹಾಕ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಇದು ಮುಗಿಯೋವರೆಗೂ ಯಾರು ಪ್ಲೀಸ್ ಡ್ರೆಸ್ ಬಗ್ಗೆ ಕೇಳಕ್ಕೆ ಹೋಗಬೇಡಿ. ಇದು ಒಂದು ತಿಂಗಳು ಮುಗೀತು ಅಂದರೆ ಆಗ ನಾನು ಖಂಡಿತ ನೀವು ಹೇಳೋದು ಬೇಡ, ನಾನೇ ಸ್ಟಾರ್ಟ್ ಮಾಡ್ತೀನಿ ಡ್ರೆಸ್ಸಿಂದು. ಫ್ರೆಂಡ್ಸ್, ನಾನೀಗೇನು ಹೇಳ್ಕೊಟ್ಟಿದ್ದೀನಿ ಈ ಡಾಟ್ಸು ಈ ಥರ ಮಡ್ಚೋದು, ಇದನ್ನು ಆದಷ್ಟು ನೀಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನೀವು ಅಷ್ಟು ಜಲ್ದಿ ಕಲಿಬೋದು. ನಿಮಗೆ ಬರೀ ಬ್ಲೌಸು ಕಟಿಂಗು ಸ್ಟಿಚ್ಚಿಂಗು ಹೇಳ್ಕೊಟ್ಬಿಟ್ರೆ ಅದು ಫೈನಲ್ ಆಗಲ್ಲ. ಇನ್ನು ನೀವು ಕಸ್ಟಮರ್ನ ಹೇಗೆ ನಾವು ಬ್ಲೌಸ್ ಹೊಲಿತೀವಿ ಅಂತ ನಾವು ಹೇಗೆ ಪ್ರಮೋಟ್ ಮಾಡ್ಕೊಳ್ಳೋದು ಹೇಗೆ, ಕಸ್ಟಮರ್ನ ನಮ್ಮ ಕಡೆ ಬರೋ ಹಾಗೆ ಮಾಡೋದು ಹೇಗೆ, ಎಲ್ಲ ಥರದ್ದೂ ನಾನು ನಿಮಗೆ ಖಂಡಿತ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ನೋಡಿ ನೀವು ತುಂಬಾ ನಾನು ಟೈಲರ್ಸಿಗೆ ಯೂಸ್ ಆಗೋಂಥ ವಿಡಿಯೋಗಳನ್ನೇ ಹಾಕಿದ್ದೀನಿ. ಎಲ್ಲ ಥರ ಡಿಸೈನ್ ಬ್ಲೌಸ್ಗಳು ಸ್ವಲ್ಪ ಕಡಿಮೆ. ಆದಷ್ಟು ನಾವು ಟೈಲರಿಂಗ್ ಹೇಗೆ ಕಲಿಬೇಕು, ಹೇಗೆ ಕಲಿಸ್ಬೇಕು, ಎಲ್ಲ ಥರದ್ದು ವಿಡಿಯೋಗಳು ತುಂಬಾ ಇದ್ದಾವೆ. ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡಿ, ನಿಮಗೂ ಆ ವಿಡಿಯೋಗಳೆಲ್ಲ ಈಸಿ ಆಗ್ಬೋದು. ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗಾಯಿತು, ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಅಂತೂ ಖಂಡಿತ ನೀವು ಮಿಸ್ ಮಾಡಬೇಡ್ರಿ. ಲೈಕ್ ಕೊಟ್ಟರೆ ಅಂದರೆ ಸ್ಟಾಪ್ ಮಾಡಿಬಿಡ್ತೀನಿ ನಾನು. ನೀವು ಲೈಕ್ ಮಾಡಿದ್ರೆ ಮಾತ್ರ ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗೋದು. ನಾನು ಸುಮ್ಮನೆ ವಿಡಿಯೋ ಮಾಡಿದ್ರೆ ಎಲ್ಲ ಎಷ್ಟೊಂದು ಕೆಲಸ ಇದೆ, ಆ ಕೆಲಸದಲ್ಲೂ ನಾನು ಮಾಡೋ ಕೆಲಸ ಬಿಟ್ಟು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.